ಬೆಳಿಗ್ಗೆ ನಮ್ಮ ಅವ್ವ ತಿಂಡಿ ಲೇಟ್ ಆಯ್ತು ಅಂತ ನಮ್ಮ ಅತ್ತೆ ಜೊತೆ ಜಗಳಾಡ್ತಿದ್ದಾರೆ. ಆದ್ರೆ ನಮ್ಮ ಅತ್ತೆ ನನಗೆ ಮಟನ್ ಬಿರಿಯಾನಿ ತಿನ್ನಂಗಾಗಿದೆ ಅಂತ ಕೇಳಿದ್ದಕ್ಕೆ ಮಟನ್ ಬಿರಿಯಾನಿ ಮಾಡ್ಕೊಡ್ತಿದ್ದಾರೆ. ಮತ್ತೆ ಅಂತೂ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಮಟನ್ ಬಿರಿಯಾನಿ ಹೇಗ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಒಂದ್ ಪಾತ್ರೆಗೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ, ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಆದ್ಮೇಲೆ ಟೊಮೊಟೊ, ಪುದೀನ, ಕೊತ್ತಂಬರಿ ಮತ್ತೆ ರುಬ್ಬಿರೋ ಈ ಪೇಸ್ಟ್ಗೆ ಚಕ್ಕೆ, ಲವಂಗ, ಕಾಳ್ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ ಮತ್ತೆ ಕೊತ್ತಂಬರಿನ ಹಾಕಿ ರುಬ್ಕೊಂಡಿದ್ದಾರೆ. ಇದಾದ್ಮೇಲೆ ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಮತ್ತೆ ಮಟನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಏನ್ ಇವಳೆ ಬಿರಿಯಾನಿ ಮಾಡಿರೋ ರೇಂಜ್ಗೆ ರೆಸಿಪಿನ ನಿಮ್ಮ ಹತ್ರ ಹೇಳ್ತಿದ್ದಳೆ. ಹೋಗ್ಲಿ ಬಿಡಿ. ನೀರ್ ಕುದಿ ಬಂದಾದ್ಮೇಲೆ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದಮ್ ಕೊಟ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ. ಆ ದಮ್ ಕೊಡೋ ಗ್ಯಾಪ್ ನಲ್ಲಿ ಅತ್ತೆ ಸೊಸೆ ಒಂದೆರಡು ಸ್ಟೆಪ್ ನ ಹಾಕಿದ್ರು. ಆ ಗ್ಯಾಪ್ ನಲ್ಲಿ ಅಪ್ಪ ಬಂದು ಏನೇ ಇನ್ನೂ ತಿಂಡಿ ರೆಡಿ ಮಾಡಿಲ್ವಲ್ಲ ಅಂತ ತಮಾಷೆ ಮಾಡ್ತಾ ಇದ್ರು. ಅಂತೂ ಇಂತೂ ಬಿರಿಯಾನಿ ರೆಡಿ ಆಯ್ತು. ಅಪ್ಪಂಗೆ ಟೇಸ್ಟ್ ಮಾಡಕ್ ಕೊಟ್ರೆ ನೋಡಿ ಹೆಂಗ್ ನೋಡ್ತಿದ್ದಾರೆ ಅಮ್ಮನ ಅಂತ. ಯಾಕಂದ್ರೆ ಸುಡೋದನ್ನೇ ಕೈಗೆ ಹಾಕಿದ್ರು. ಬಿರಿಯಾನಿ ಮಾತ್ರ ಸೂಪರ್ ಆಗಿತ್ತು. ನಮ್ ಪರಿಸ್ಥಿತಿ ನಾವು ಹೇಗ್ ಬದುಕ್ಬೇಕು ಅಂತ ಕಲ್ಸಿದ್ರೆ ನಮ್ ಮನಸ್ಥಿತಿ ಇದೆಯಲ್ಲ ಅದು ಯಾರನ್ನ ನಂಬೇಕು ಅಂತ ಕಲ್ಸತ್ತೆ. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿಯಾಗಿ ಇರಿ.